ಜಾಗೃತಿಯಾಗಿ ಹೊರಟು ಹೋದನು. ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಅಳಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತುವೆಂಬ ರಾಜೇಂದ್ರನ ಗೃಹದಲ್ಲಿ ಕುರಿತು ಇವರಿರುವರು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ವರ್ತಕರನ್ನು ನೋಡಿ, ಸತ್ಯನಾರಾಯಣ ಸ್ವಾಮಿಯು ಎಲೆ ವೈಶ್ಯನೇ, ನಿನಗೂ ಸಹಿಸಲು ಶಕ್ಯವಾದ ಬಹುದುಃಖ ಉಂಟಾಗಲಿ ಎಂದು ಶಾಪವನ್ನು ಕೊಟ್ಟನು. ಅದೇ ಸಮಯದಲ್ಲಿ ಕಳ್ಳರು ರಾಜದ್ರವ್ಯವನ್ನು ಅಪಹರಿಸಿ ವರ್ತಕರಿರುವ ಪ್ರದೇಶ ಕಡೆಗೆ ಬರುತ್ತಿದ್ದನ್ನು ಕಂಡು, ಅಲ್ಲೇ ರಾಜಭಟರು ಬಂದಿರುವ ಚೋರರು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋದರು. ಆಗ ರಾಜಭಟರು ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜಧನ ಇರುವುದನ್ನು ಕಂಡು ಇವರೇ ಚೋರರೆಂದು ಭಾವಿಸಿ ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಸಮೀಪಕ್ಕೆ ತಂದು, ಪ್ರಭುವೇ, ದ್ರವ್ಯ ಸಮೇತರಾದ 20 ಕಳ್ಳರೆಂದು ಬಂಧಿಸಿರುತ್ತೇವೆ, ವಿಚಾರಿಸಿ ಶಿಕ್ಷಣೆಗೆ ಅಪ್ಪಣೆ ಕೊಡಬೇಕೆಂದು ಹೇಳಲು ದೈವವೆತ್ತದಿಂದ ವಿಚಾರಣೆ ಇಲ್ಲದೇನೆ ಮಹಾ ಕಷ್ಟವಾದ ಕಾರಾಗೃಹದಲ್ಲಿ ಇರಿಸಲ್ಪಟ್ಟರು. ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಇವರಾಡುವ ಮಾತುಗಳು